ಗೈಸ್, ಈ ಕ್ವಶನ್ ಅನ್ನ ಯಾವ ತರ ಬಿಡಿಸೋಣ ಅಂತ ನೋಡೋಣ ಬನ್ನಿ. ಅದು ಮತ್ತೆ ಶಾರ್ಟ್ ಕಟ್ ಆಗಿ ಬಿಡಿಸೋಣ ಅಂತ. ಸೊ ಇಂಥ ಕ್ವಶನ್ ಬಂದ್ರೆ ನಮಗೆ ಏನಾಗುತ್ತೆ ಅಂದ್ರೆ ಡಿಫಿಕಲ್ಟಿ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಹೆಂಗ್ ಬಿಡಿಸೋದು ಅಂತ ನೋಡಿ. ಸೊ ಈಗ ಫಸ್ಟ್ ಏನ್ ಕೊಟ್ಟಾರ್ರಿ, 32:10 ಅಂತ ಕೊಟ್ಟಾರ. ಓಕೆ, 32 ರಿಲೇಟೆಡ್ ಬಂದ್ಬಿಟ್ಟು 10 ಇದೆ. ಸೊ ಅದೇ ರೀತಿ ಸಮಾನುಪಾತ 24ಗೆ ಸಂಬಂಧಪಟ್ಟಿದ್ದಷ್ಟಿದ್ರಿ 12 ಅಂತ ಇದೆ. ಸೊ ನಮಗ್ ಏನ್ ಕ್ವಶನ್ ಕೇಳ್ಯಾರ ಅಂದ್ರ 98 ಎಷ್ಟು ಬರ್ತಿತ್ತು ಅಂತ ಕೇಳ್ಯಾರ. 98. ಸೊ ನಾವ್ ಈಗ ಏನ್ ಮಾಡ್ತೇವೆ ಅಂದ್ರೆ ವಿಚಾರ ಆಗಿ ಮಾಡ್ತಿರ್ತೇವ್ರಿ, ಏನಂದ್ರೆ ಇಂಟು ಇರ್ಬೋದು ಅಥವಾ ಪ್ಲಸ್ ಇರ್ಬೋದು, ಈ ತರ ಥಿಂಕ್ ಮಾಡ್ತಿರ್ತೇವೆ. ಸೊ ಇಲ್ಲಿ ಸಿಂಪಲ್ ಆಗಿರುವಂತ ಟ್ರಿಕ್ ಯಾವ ತರ ಇದೆ ಅಂದ್ರೆ 3+2 ಮಾಡ್ಯಾರ. ಫಸ್ಟ್ 3+2 ಎಷ್ಟು ಅಂದ್ರೆ 5 ರೀ. 5 ಇಂಟು 2 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 10 ಅಂತ ಬರುತ್ತೆ. ಸೊ ಹಾಗಿದ್ರೆ ಫಸ್ಟ್ ಒಂದು ಕ್ಲಿಯರ್ ಆಯ್ತು. ಸೊ ಅದೇ ತರ ನೆಕ್ಸ್ಟ್ ಸೆಕೆಂಡ್ ಕೂಡ ಅಪ್ಲೈ ಆಗ್ಬೇಕಲ್ಲ. ಹಾಗಿದ್ರೆ ಸೆಕೆಂಡ್ ಒಂದು ನೋಡ್ರಿ, ಇಲ್ಲಿ 2+4 ಮಾಡಿದ್ರೆ ಎಷ್ಟಾಗುತ್ತೆ, 6 ಅಂತ ಆಗುತ್ತೆ. 6 ಇಂಟು 2 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 12 ಅಂತ ಬರುತ್ತೆ. ಸೊ ಇದು ಕೂಡ ಕರೆಕ್ಟ್ ಆಯ್ತು, ಇದು ಕೂಡ ಕರೆಕ್ಟ್ ಆಯ್ತು. ಹಾಗಿದ್ರೆ ನೆಕ್ಸ್ಟ್ ನಂಬರ್ ಎಷ್ಟಿದೆ, 98 ಅಂತ ಇದೆ. 98 ಅಂದ್ರೆ 9+8, 8 ಇಂಟು 16, 17 ಆಗುತ್ತೆ. 17 ಇಂಟು 2, 17 ಎಷ್ಟಾಗುತ್ತೆ, 34 ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಬರುವಂತ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ 34. ಓಕೆ, ವೆರಿ ಸಿಂಪಲ್ ಇದೆ. ಸೊ ಇಂಥ ಕ್ವಶನ್ ಗಳನ್ನ ನೀವು ತಿಳ್ಕೊಳಕ್ಕೆ ಏನ್ ಮಾಡ್ರಿ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.